ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರವಾದ ಸಾಫ್ಟ್ ಆದ ರಾಗಿ ದೋಸೆ ಮತ್ತು ಟೊಮೊಟೊ ಚಟ್ನಿ ಮಾಡುವ ವಿಧಾನ ನೋಡುವ. ಒಂದು ಪಾತ್ರೆಗೆ ರಾಗಿ ದೋಸೆ ಮಾಡಲಿಕ್ಕೆ 2 ಕಪ್ಪು ದೋಸೆ ರೈಸ್ ಹಾಕ್ತಾ ಇದ್ದೇನೆ. 1 ಕಪ್ಪು ರಾಗಿ ಹಾಕ್ತಾ ಇದ್ದೇನೆ. ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಉದ್ದಿನಬೇಳೆ ಹಾಕ್ತಾ ಇದ್ದೇನೆ. ದೋಸೆ ರೈಸ್, ಉದ್ದಿನಬೇಳೆ, ರಾಗಿ ಇದೆಲ್ಲವನ್ನು ಒಂದೇ ಪಾತ್ರೆಯಲ್ಲಿ ಒಟ್ಟಿಗೆ ಹಾಕಿ ಇದನ್ನು 3 ರಿಂದ 4 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆಯಬೇಕು. ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿ ಇದನ್ನು 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಹಾಗೆಯೇ ಇನ್ನೊಂದು ಬೌಲಿಗೆ ನಾನು 2 ಚಮಚದಷ್ಟು ಸಬ್ಬಕ್ಕಿ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ನೀರಿನಲ್ಲಿ ಒಂದು ಸಲ ಚೆನ್ನಾಗಿ ತೊಳೆದು ಆ ನಂತರ ಇದಕ್ಕೆ ನೀರು ಹಾಕಿ ಇದನ್ನು ಕೂಡ 6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಈಗ 6 ಗಂಟೆ ನಂತರ ಸಬ್ಬಕ್ಕಿ ಚೆನ್ನಾಗಿ ನೆನೆದಿದೆ. ಇದರಲ್ಲಿರುವ ನೀರು ತೆಗಿಬೇಕು. ಹಾಗೆಯೇ ನೆನೆಸಿಟ್ಟು ಹಾಕಿ ಕೂಡ ಇದರಲ್ಲಿರುವ ನೀರನ್ನು ಕೂಡ 1-2 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ಇದರಲ್ಲಿರುವ ನೀರನ್ನು ಕೂಡ ತೆಗಿಬೇಕು. ಈಗ ಇದನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು ತಂದಾಯಿತು. ಈಗ ಮಿಕ್ಸಿ ಜಾರಿಗೆ ಅರ್ಧ ಕಪ್ಪು ವೈಟ್ ರೈಸ್ ಹಾಕ್ತಾ ಇದ್ದೇನೆ. ಇದು ಮಾಡಿದ್ದು ನನ್ನ ಹತ್ರ ಉಳಿದಿತ್ತು, ಹಾಗಾಗಿ ನಾನು ಇದನ್ನು ಅರ್ಧ ಕಪ್ ಹಾಕ್ತಾ ಇದ್ದೇನೆ. ವೈಟ್ ರೈಸ್ ಇಲ್ಲದಿದ್ದರೆ ಅರ್ಧ ಕಪ್ಪು ತೆಳು ಅವಲಕ್ಕಿಯನ್ನು 5 ನಿಮಿಷ ನೀರಿನಲ್ಲಿ ನೆನೆಸಿ ಆ ನಂತರ ಅದರ ನೀರು ತೆಗೆದು ಅದನ್ನೇ ಹಾಕಿಕೊಳ್ಳಿ. ನೆನೆಸಿಟ್ಟ ಸಬ್ಬಕ್ಕಿಯನ್ನು ಅದರಲ್ಲಿದ್ದ ನೀರನ್ನು ತೆಗೆದು ಸಬ್ಬಕ್ಕಿಯನ್ನು ಕೂಡ ಈ ವೈಟ್ ರೈಸ್ ಜೊತೆಗೇ ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸಬ್ಬಕ್ಕಿ ಮತ್ತು ವೈಟ್ ರೈಸನ್ನು ಸ್ವಲ್ಪ ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ಇದನ್ನು ಗ್ರೈಂಡ್ ಮಾಡಿ ತಂದಾಯಿತು. ಈಗ ಇದರ ಜೊತೆನೇ ಅಕ್ಕಿ ದೋಸೆ ಮತ್ತು ರಾಗಿ ಮತ್ತು ಉದ್ದಿನಬೇಳೆಯನ್ನು ಕೂಡ ಸ್ವಲ್ಪ ಹಾಕಿ ಇದರ ಜೊತೆನೇ ಸ್ಮೂತಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ನಾನು ಇಷ್ಟ ಹಾಕಿದ್ದೇನೆ, ಮತ್ತು ಇನ್ನೊಂದು ಸಲ ಹಾಕಿದರೆ ಆಯಿತು. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನೋಡಿ ಇದನ್ನು ಸ್ಮೂತಾಗಿ ಗ್ರೈಂಡ್ ಮಾಡಿ ತಂದಿದ್ದೇನೆ. ನೋಡಿ, ತುಂಬ ಸ್ಮೂತಾಗಿದೆ. ನೋಡಿ, ಈ ಥರ ಆಗಬೇಕು. ಸ್ವಲ್ಪ ನೋಡಿ ತರಿ ಇಲ್ಲ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕಿಕೊಳ್ಳುವ. ಈಗ ಉಳಿದ ದೋಸೆ ರೈಸ್, ಉದ್ದಿನಬೇಳೆ, ರಾಗಿಯನ್ನು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಸ್ಮೂತಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಈಗ 2ನೇ ಸಲ ಕೂಡ ಗ್ರೈಂಡ್ ಮಾಡಿ ಆಯಿತು. ಇದನ್ನು ಕೂಡ ಪಾತ್ರೆಗೆ ಹಾಕ್ತಾ ಇದ್ದೇನೆ. ಗ್ರೈಂಡ್ ಮಾಡಿದ ಹಿಟ್ಟನ್ನು 2 ನಿಮಿಷದವರೆಗೆ ಸ್ಪೂನಲ್ಲಿ ಅಥವಾ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಈ ಹಿಟ್ಟು ಸ್ವಲ್ಪ ನನಗೆ ದಪ್ಪಗಿದ್ದ ಹಾಗೆ ಅನ್ನಿಸ್ತಾ ಇದೆ, ಹಾಗಾಗಿ ನಾನಿಲ್ಲಿ 2 ರಿಂದ 3 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಇದನ್ನು ಸ್ವಲ್ಪ ತೆಳ್ಳಗೆ ಮಾಡ್ತಾ ಇದ್ದೇನೆ. ನೀರು ಒಮ್ಮೆಲೆ ಹಾಕಬೇಡಿ, ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ಹಾಕಿ. ತುಂಬ ತೆಳ್ಳಗೆ ಕೂಡ ಮಾಡೋದು ಬೇಡ, ನಾವು ದೋಸೆ ಹಿಟ್ಟಿಗೆ ಸ್ವಲ್ಪ ತೆಳ್ಳಗೆ ಇಡಬೇಕಾಗ್ತದೆ. ನೋಡಿ, ನಾನು ಇದನ್ನು ಈ ಹದಕ್ಕೆ ಮಾಡಿಕೊಂಡಿದ್ದೇನೆ. ರಾಗಿ ಹಾಕಿದ ಕಾರಣ ಉಪ್ಪು ಈಗಲೇ ಹಾಕಲಿಕ್ಕಿಲ್ಲ, ಬೆಳಿಗ್ಗೆ ಹಾಕಬೇಕು. ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ನಾನು ದೊಡ್ಡ ಪಾತ್ರೆಯ ಒಳಗೆ ಇಟ್ಟು ಬಿಡ್ತೇನೆ. ನನ್ನ ಹತ್ರ ಇಡ್ಲಿ ಬೇಯಿಸುವ ಪಾತ್ರೆ ಇದೆ ದೊಡ್ಡದು, ಅದರ ಒಳಗೆ ಈ ಪಾತ್ರೆಯನ್ನು, ಹಿಟ್ಟಿನ ಪಾತ್ರೆಯನ್ನು ಇಡ್ತಾ ಇದ್ದೇನೆ. ಈಗ ದೊಡ್ಡ ಪಾತ್ರೆಯ ಮುಚ್ಚಳ ಮುಚ್ಚಿ ಇದನ್ನು 8 ಗಂಟೆಗಳ ಕಾಲ ಹಿಟ್ಟು ಹುದುಗಿ ಬರಲಿಕ್ಕೆ ಬಿಡಬೇಕು. ಹಿಟ್ಟು ಉಬ್ಬಲಿಕ್ಕೆ ಇಟ್ಟು 8 ಗಂಟೆ ಆಗಿದೆ. ನೋಡಿ, ಈಗ ಬೆಳಿಗ್ಗೆ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ. ರಾಗಿ ಹಾಕಿದ ಕಾರಣ ಸ್ವಲ್ಪ ಬೇಗನೆ ಈ ಹಿಟ್ಟು ಉಬ್ಬಿ ಬರ್ತದೆ. ನೋಡಿ, ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ಹಿಟ್ಟು ಸರಿಯಾಗಿದೆ. ಇನ್ನು ಇದಕ್ಕೆ ನಾನು ನೀರು ಹಾಕೋದಿಲ್ಲ. ಒಂದು ವೇಳೆ ತುಂಬ ದಪ್ಪ ಇದ್ದರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ. ಹಿಟ್ಟನ್ನು ಒಂದು ಸಲ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ 1 ಚಮಚದಷ್ಟು ಸಕ್ಕರೆ ಹಾಕ್ತಾ ಇದ್ದೇನೆ. ಸಕ್ಕರೆ ತಿನ್ನದವರು ಸ್ಕಿಪ್ ಮಾಡಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿಕೊಳ್ಬೇಕು. ಆ ನಂತರ ಇನ್ನೊಂದು ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. 1 ಚಮಚ ಸಕ್ಕರೆ ಹಾಕೋದ್ರಿಂದ ದೋಸೆ ರುಚಿಯಾಗಿ ಕ್ರಿಸ್ಪಿಯಾಗಿ ಬರ್ತದೆ. ಈಗ ಹಿಟ್ಟು ರೆಡಿಯಾಗಿದೆ. ಈಗ ಟೊಮೊಟೊ ಚಟ್ನಿ ಮಾಡಲಿಕ್ಕೆ ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಇದಕ್ಕೆ 1 ಚಮಚದಷ್ಟು ಕುಕ್ಕಿಂಗ್ ಆಯಿಲ್ ಹಾಕಿದ್ದೇನೆ. ಹಾಗೆಯೇ 3 ಕಾಯಿ ಮೆಣಸು. ಈ ಚಟ್ನಿ ಸ್ವಲ್ಪ ಖಾರ ಇದ್ದರೆ ಒಳ್ಳೆಯದು. 2 ತುಂಡು ಶುಂಠಿ, 4 ರಿಂದ 5 ಎಸಳು ಸಿಪ್ಪೆ ತೆಗೆದ ಬೆಳ್ಳುಳ್ಳಿ, ಹಾಗೆಯೇ 1 ಮೀಡಿಯಮ್ ಸೈಜಿನ ಈರುಳ್ಳಿ. ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಈರುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಇದರ ಜೊತೆನೇ ಕಟ್ ಮಾಡಿದ 1 ಟೊಮೆಟೊ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ.
ಈಗ ಟೊಮೆಟೊ ಸ್ವಲ್ಪ ಫ್ರೈ ಆದ ನಂತರ ಇದರ ಜೊತೆನೇ 2 ಚಮಚ ತೆಂಗಿನ ತುರಿ ಹಾಕ್ತಾ ಇದ್ದೇನೆ. ಈಗ ಟೊಮೆಟೊ ಮತ್ತು ತೆಂಗಿನ ತುರಿ ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಇವಾಗ ಇದು ಟೊಮೆಟೊ ಮತ್ತು ತೆಂಗಿನ ತುರಿ ಚೆನ್ನಾಗಿ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಈಗ ಗ್ಯಾಸ್ ಆಫ್ ಮಾಡಿದ್ದೇನೆ. ಇದು ತಣ್ಣಗಾದ ನಂತರ ಇದನ್ನು ಮಿಕ್ಸಿ ಜಾರಿಗೆ ಹಾಕಿಕೊಂಡಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಗ್ರೈಂಡ್ ಮಾಡಿಕೊಳ್ಬೇಕು. ನೋಡಿ, ನಾನು ಇದನ್ನು ಈ ರೀತಿ ಗ್ರೈಂಡ್ ಮಾಡಿ ಇಟ್ಟಿದ್ದೇನೆ. ಇದಕ್ಕೆ ನಾನಿನ್ನು ಒಗ್ಗರಣೆ ಹಾಕ್ತಾ ಇಲ್ಲ. ನಾವು ಮೊದಲೇ ಸ್ವಲ್ಪ ಟೊಮೆಟೊ ಫ್ರೈ ಮಾಡುವಾಗ ಎಣ್ಣೆ ಕೂಡ ಹಾಕಿದ್ದೇವೆ. ಹಾಗಾಗಿ ಇನ್ನೊಮ್ಮೆ ಇದಕ್ಕೆ ನಾನು ಒಗ್ಗರಣೆ ಹಾಕುವುದಿಲ್ಲ. ಬೇಕಿದ್ದರೆ ಒಗ್ಗರಣೆ ಹಾಕಿಕೊಳ್ಬೋದು. ದೋಸೆ ಮಾಡಲಿಕ್ಕೆ ಕಾವಲಿಯನ್ನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ನೋಡಿ, ಕಾವಲಿ ಬಿಸಿ ಆಗಿದೆ. ದೋಸೆ ಹಿಟ್ಟು ಹಾಕಿದ್ದೇನೆ. ಹಾಕಿದ ನಂತರ ನಾವು ಯಾವ ರೀತಿ ಮಾಮೂಲಿ ದೋಸೆ ಮಾಡ್ತೇವೆ ಅದೇ ರೀತಿ ಸ್ವಲ್ಪ ಇದನ್ನು ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡಿಕೊಳ್ಬೋದು, ದಪ್ಪ ಬೇಕಾದರೆ ದಪ್ಪಗೆ ಮಾಡಿಕೊಳ್ಬೋದು. ದೋಸೆ ಹಾಕಿದ ನಂತರ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು ಒಂದು ಸೈಡ್ ಮೊದಲು ಬೇಯಲಿಕ್ಕೆ ಬಿಡಬೇಕು. ಒಂದು ಸೈಡ್ ಸ್ವಲ್ಪ ಬೆಂದ ನಂತರ ಇದಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿಕೊಳ್ಬೇಕು. ನಾನಿಲ್ಲಿ ತುಪ್ಪ ಮತ್ತು ಎಣ್ಣೆಯನ್ನು ಮಿಕ್ಸ್ ಮಾಡಿ ಹಾಕಿದ್ದೇನೆ. ಹಾಗೆ ಮಾಡಿದರೆ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ, ದೋಸೆ ಎಷ್ಟು ಸಾಫ್ಟ್ ಆಗಿದೆ ಅಂತ. ಹೀಗೆ ಒಂದು ಸೈಡ್ ಕಾದ ನಂತರ ಇದನ್ನು ಮಗುಚಿ ಹಾಕಬೇಕು. ಮಗುಚಿ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಇದನ್ನು ಕಾಯಲಿಕ್ಕೆ ಬಿಡಬೇಕು. ನೋಡಿ ಸಾಫ್ಟ್ ಆದ ರಾಗಿ ದೋಸೆ. ಈಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತಾ ಇದ್ದೇನೆ. ಈ ರಾಗಿ ದೋಸೆ ನಾವು ರೆಗ್ಯುಲರ್ ಉದ್ದಿನ ದೋಸೆ ಮಾಡೋದಕ್ಕಿಂತ ತುಂಬಾ ಇದು ಟೇಸ್ಟು ಕೂಡ ಡಿಫರೆಂಟ್ ಆಗಿದೆ. ನೀವು ಒಂದು ಸಲ ಮಾಡಿದರೆ ಮತ್ತು ಪದೇ ಪದೇ ಮಾಡ್ತೀರಾ. ತುಂಬಾ ರುಚಿಯಾದ ದೋಸೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಒಂದು ಸಲ ಖಂಡಿತ ಇದನ್ನು ಮಾಡಿ ನೋಡಿ. ಈ ರಾಗಿ ದೋಸೆ ಜೊತೆ ಈ ಟೊಮೆಟೊ ಚಟ್ನಿ ತುಂಬಾ ರುಚಿಯಾಗಿರ್ತದೆ. ಒಂದು ಸಲ ಈ ದೋಸೆ ಮತ್ತು ಈ ಚಟ್ನಿಯನ್ನು ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.